ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತ ಸಂವಿಧಾನದ ಮೇಲೆ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳು, ಅದರಲ್ಲಿ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಕಾರ್ಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪಿಕ್ಸ್ ಕ್ವಶನ್ ಬಂದೇ ಬರ್ತಾವೆ, ನೋಟ್ ಮಾಡ್ಕೋರಾದ್ರೆ ನೋಟ್ ಮಾಡ್ಕೋರಿ. ಸ್ನೇಹಿತರೆ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿನಿತ್ಯ ಅಪ್ಡೇಟ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಪ್ರತಿಯೊಂದು ಸಂವಿಧಾನದ ವಿಧಿ ಮತ್ತು ಕಾರ್ಯಗಳನ್ನ ನೋಡ್ತಾ ಹೋಗೋಣ. ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ ಅಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶನ್ ಪೇಪರ್ ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಇತ್ತು. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು, ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ಇನ್ನು ಅದೇ ರೀತಿ ನಿಮಗೆ 6 to 10th ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಅದಕ್ಕೂ ಕೂಡ ಬೇಕಿತ್ತಂದ್ರೆ 6 to 10th ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಳ್ಳಲಾಗುವುದು. ಸ್ನೇಹಿತರೆ, ನಿಮಗೇನಾದರೂ PC, PSI, SDA, FDA, ಅದೇ ರೀತಿ RRB, ಗ್ರೂಪ್ ಡಿ, NTPC, ALP, SSC, GD, MTS ಮತ್ತು ಅದೇ ರೀತಿ CHSL ಪರೀಕ್ಷೆಗೆ ಸಂಬಂಧಿಸಿದ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಸಂಪೂರ್ಣವಾಗಿ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ನೋಟ್ಸ್ ಬಂದು ಯಾವ ರೀತಿ ಇರ್ತಾವೆ ಅಂತ ಈ ಕ್ಲಾಸ್ ಮಾಡೋಕತ್ತೀವಲ್ಲ, ಇದೇ ನೋಟ್ಸನ್ನು ನಿಮಗೆ ಕಳಿಸ್ಲಾಗ್ತದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಬನ್ನಿ, ಹಾಗಿದ್ರಿ ಈಗ ನಾವು ಏನು ನೋಡೋದೀಗ ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಕಾರ್ಯಗಳು ರೀ. ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ, ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿರಿ. ಸ್ನೇಹಿತರೆ, ಇಲ್ಲಿ ನೋಡಿರಿ, ಭಾರತ ಸಂವಿಧಾನದ ಮೊದಲನೇ ಭಾಗ ಬಂದು ಕೇಂದ್ರ ಮತ್ತು ಅದರ ಭೂ ಪ್ರದೇಶಗಳ ಸಂಬಂಧಿಸಿದಂತೆ ಇರ್ತದೆ ರೀ. ಹಾಗಿದ್ದರೆ ನಮ್ಮ ವಿಧಿಗಳು ಎಷ್ಟದಲ್ಲ ಸಂಪೂರ್ಣವಾಗಿ ವಿಧಿಗಳನ್ನು 1 by 1 ನೋಡ್ತಾ ಹೋಗೋಣ. ಅದೇ ರೀತಿ ತಿದ್ದುಪಡಿಗಳನ್ನು ಕೂಡ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನೋಡೋದಾದರೆ ಮೊದಲನೇ ವಿಧಿ ಎದಕ್ಕೆ ಸಂಬಂಧಿಸಿದಪ್ಪ ಅಂದ್ರೆ ಇದು ಒಕ್ಕೂಟದ ಹೆಸರು ಮತ್ತು ಅದರ ರಾಜ್ಯ ಕ್ಷೇತ್ರದ ಬಗ್ಗೆ ವಿವರಣವನ್ನು ನೀಡ್ತದೆ. ಇನ್ನು ಅದೇ ರೀತಿ ಎರಡನೇ ವಿಧಿ ಇದು ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆಯ ಬಗ್ಗೆ ಅವಕಾಶ ಕಲ್ಪಿಸ್ತದೆ. ಈಗ ನೀವು ಯಾವುದೋ ಒಂದು ನೀವು ನೋಡ್ರಿ, ಈಗ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಹೊಸ ರಾಜ್ಯ ಮಾಡಬೇಕಂತ ಅನ್ಕೊತಾರೆ. ಅವಾಗ ಏನು ಬೇಕಂದ್ರೆ ಇದು ಎರಡನೇ ವಿಧಿ ನಿಮಗೆ ಹೆಲ್ಪ್ ಮಾಡ್ತದೆ. ಇಲ್ಲಿ ನೋಡ್ರಿ, ಇದು ನೂತನ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆ ಬಗ್ಗೆ ಅವಕಾಶವನ್ನು ನೀಡ್ತದೆ. ಇನ್ನು ಮೂರನೇ ವಿಧಿ ಯಾವುದಪ್ಪ ಅಂದ್ರೆ ನೆಕ್ಸ್ಟ್ ಮೂರನೇ ವಿಧಿ ಏನನ್ನು ತಿಳಿಸ್ತಪ್ಪ ಅಂದ್ರೆ ಇದು ನೂತನವಾಗಿ ರಾಜ್ಯಗಳ ರಚನೆ ಮತ್ತು ಈಗಿರುವ ರಾಜ್ಯಗಳ ಪ್ರದೇಶಗಳು ಮತ್ತು ಸಹರದ್ದುಗಳು ಅಥವಾ ಹೆಸರುಗಳ ಬದಲಾವಣೆಯನ್ನು ಅವಕಾಶ ಮಾಡ್ತದೆ. ನಮಗಿದು ಕರ್ನಾಟಕ ಅನ್ನೋ ಹೆಸರು ಚಂದ ಇಲ್ರಿ, ನಾವು ಬೇರೆದು ಮಾಡ್ತೀವಿ ಅಂದ್ರೆ ಮೊದಲು ಮೈಸೂರು ಇತ್ತಲ್ಲ, ಮೈಸೂರು ಸಂಸ್ಥಾನ ಇದ್ದಿದ್ದನ್ನು ಕರ್ನಾಟಕ ಅಂತೇನು ಚೇಂಜ್ ಮಾಡಿದಲ್ಲ, ಅವಾಗ ಮೂರನೇ ವಿಧಿ ಪ್ರಕಾರವಾಗಿ ನಾವು ಇಲ್ಲಿ ಸಂವಿಧಾನದ ಪ್ರಕಾರ ಅಥವಾ ನ್ಯಾಯಾಂಗದ ಪ್ರಕಾರವಾಗಿ ಹೆಸರನ್ನು ಚೇಂಜ್ ಮಾಡ್ಕೊಂಡಿವ್ರಿ. ಇನ್ನು ನೆಕ್ಸ್ಟ್ ನಾಲ್ಕನೇ ವಿಧಿ ಏನೇನು ಸೂಚಿಸ್ತದಪ್ಪ ಅಂದ್ರೆ ಇದು 2ನೇ ಮತ್ತು 3ನೇ ಅನುಚ್ಛೇದಗಳ ಮೇರೆಗೆ ಮಾಡಲಾದ ಕಾನೂನುಗಳು ಮತ್ತು 1ನೇ ಮತ್ತು 4ನೇ ಅನುಸೂಚಿಗಳ ತಿದ್ದುಪಡಿಯ ಬಗ್ಗೆ ಪೂರಕ, ಪ್ರಾಸಂಗಿಕ ಮತ್ತು ಅನುಷಂಗಿಕ ವಿಷಯಗಳ ಬಗ್ಗೆ ಉಪಬಂಧವನ್ನು ಕಲ್ಪಿಸುತ್ತದೆ. ಹಾಗಿದ್ರೆ 1ನೇ ಅನುಸೂಚಿ ಏನನ್ನು ತಿಳಿಸ್ತದಪ್ಪ ಅಂದ್ರೆ ಇದು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳು ಮತ್ತು ಅವುಗಳ ಅಧಿಕಾರ ವ್ಯಾಪ್ತಿಯನ್ನು ಒಳಗೊಂಡೈತಂತೆ ತಿಳಿಸ್ತದ. ನೋಡಿದ್ರಲ್ಲ ಸ್ನೇಹಿತರೆ, ಇದು 1ನೇ ಭಾಗದ ಸಂಪೂರ್ಣ ಮಾಹಿತಿ ಆಗಿರ್ತದೆ. ಇದು ಶಾರ್ಟ್ ಆಗಿರ್ತದೆ. ಡೀಟೇಲ್ಸ್ ಎಲ್ಲ ಬೇಕಂದ್ರೆ ನೋಟ್ಸ್ದಾಗ ಎಲ್ಲ ಡೀಟೇಲ್ಸ್ ಮಾಹಿತಿ ಕೂಡ ಇರ್ತದೆ. ಶಾರ್ಟ್ ನೋಟ್ಸ್ ಅಂದರೆ ನಿಮಗೆ ಎಕ್ಸಾಮ್ ಸಮೀಪ ಬಂದಾಗ ನೋಡ್ಕೊಳ್ಳೋಕೆ ಇದನ್ನಿಷ್ಟು ಓದ್ಕೊಂಡ್ರೆ ಮುಂದಿನ ಎಲ್ಲ ಕೂಡ ನೆನಪು ಬರ್ತದೆ ರೀ. ಇನ್ನು 2ನೇ ಭಾಗವನ್ನು ನೋಡೋಣ. ಸ್ನೇಹಿತರೆ, ಇದು ಏನಾರ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ. ಇನ್ನು ನೆಕ್ಸ್ಟ್ 2ನೇ ಭಾಗ ಪೌರತ್ವ. ಸ್ನೇಹಿತರೆ, ಸ್ವಲ್ಪ ಜೂಮ್ ಹಾಕ್ಕೊಂಡ್ರಿ ಅಂದ್ರೆ ಕ್ಲಿಯರ್ ಕಾಣ್ತೈತಿ. ಸ್ವಲ್ಪ ಕ್ಲಾರಿಟಿಯನ್ನು ಹೈಯರ್ ಕ್ವಾಲಿಟಿ ಇಟ್ಕೋರಿ, ಅಂದ್ರೆ ಕ್ಲಿಯರ್ ಕಾಣ್ತದ್ರಿ, ಇಲ್ಲಾಂದ್ರೆ ಕ್ಲಿಯರ್ ಕಾಣಂಗಿಲ್ಲ.
ಇದು 5ನೇ ವಿಧಿ ಏನಂತ ತಿಳಿಸ್ತಪ್ಪ ಅಂದ್ರೆ ಇದು ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವದ ಬಗ್ಗೆ ವಿವರಿಸ್ತದ. ಇನ್ನು 6ನೇ ವಿಧಿ ಇದು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳನ್ನು ವಿವರಿಸುತ್ತದೆ. ಇನ್ನು 7ನೇ ವಿಧಿ ಅಂತ ತಿಳಿಸ್ತೈತಿ. ನೆಕ್ಸ್ಟ್ 7ನೇ ವಿಧಿ ಇದು ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳನ್ನು ವಿವರಿಸ್ತದ. ನೆಕ್ಸ್ಟ್ ಇದು ನೋಡ್ರಿ, ಇವರು ಇಲ್ಲಿ ಬಂದಾರ್ರಿ, ಇವ್ರು ಏನೈತಲ್ಲ ಹೋದಾರ್ರಿ ವಾಪಸ್ ಐತಲ್ಲ. ನೆಕ್ಸ್ಟ್ 8ನೇ ವಿಧಿ ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳನ್ನು ವಿವರಿಸ್ತದ. ಒಬ್ಬೊಬ್ಬರು ಅಮೇರಿಕದಾಗ ಹೋಗಿರ್ತಾರೆ ರೀ, ಅವ್ರು ನೋಡ್ರಿ ಲಾಸ್ಟ್ ಟೈಮ್ ಅಮೇರಿಕದವರು ಎಲ್ಲರೂ ನಿಮ್ಮ ದೇಶಕ್ಕೆ ಹೋಗಂದಾಗ ಅವ್ರನ್ನೆಲ್ಲ ಹೊರತರೋದು. ಅದ್ರೊಳಗೆ ಉಕ್ರೇನ್ ಯುದ್ಧ ಆದಾಗಂತರೂ ಅವ್ರನ್ನ ಹೊರಗೆ ಅಲ್ಲಿ ತರೋದು ದೊಡ್ಡ ಕಷ್ಟ ಆಗೈತೆ ರೀ. ಆ ರೀತಿ ಎಲ್ಲ ಕೂಡ ಅದು ಯಾವ ಹಕ್ಕಿನ ಮೇಲೆ ಅವ್ರನ್ನ ಬರ್ತಾರಪ್ಪ ಅಂದ್ರೆ ಪೌರತ್ವದ ಹಕ್ಕಿನ ಮೇಲೆ ಬರ್ತಾರ, ಅದು ಎಷ್ಟನೇ ವಿಧಿ ಅವರಿಗೆ ಸಹಾಯ ಮಾಡ್ತದಪ್ಪ ಅಂದ್ರೆ ಇಲ್ಲಿ 8ನೇ ವಿಧಿ ಅವರಿಗೆ ಸಹಾಯವನ್ನು ಮಾಡ್ತದ. ಇನ್ನು ನೆಕ್ಸ್ಟ್ ವಿಧಿ 9ನೇ ವಿಧಿ ಸ್ವ ಇಚ್ಛೆಯಿಂದ ವಿದೇಶಿ ನಾಗರಿಕತ್ವವನ್ನು ಪಡೆದವರು ಭಾರತದ ನಾಗರಿಕಲ್ಲ ಎಂದು ಹೇಳುತ್ತದೆ. ಬೇರೆ ದೇಶಕ್ಕೆ ಹೋಗಿ ಅಲ್ಲೇ ಸೆಟ್ಲಾಗಿ ಅಲ್ಲಿನ ಪೌರತ್ವವನ್ನು ಪಡೆದುಕೊಂಡ್ರೆ ಅವ್ರು ನಮ್ಮ ದೇಶದವರಲ್ಲ ಅಂತ ತಿಳಿಸ್ತದೆ ರೀ. ಇನ್ನು 10ನೇ ವಿಧಿ ಇದು ನಾಗರಿಕತ್ವದ ಹಕ್ಕುಗಳ ಮುಂದುವರಿಕೆ ಭಾಗದ ಬಗ್ಗೆ ವಿವರಣೆಯನ್ನು ನೀಡ್ತದೆ. ನೆಕ್ಸ್ಟ್ 11ನೇ ವಿಧಿ ಇದು ಸಂಸತ್ತು ನಾಗರಿಕತ್ವದ ಹಕ್ಕನ್ನು ಕಾನೂನಿನ ಮೂಲಕ ವಿನಿಮಯಿಸುವುದಕ್ಕೆ ಅಧಿಕಾರ ನೀಡುತ್ತದೆ. ನೆಕ್ಸ್ಟ್ ಪ್ರಶ್ನೆ ಅಥವಾ ನೆಕ್ಸ್ಟ್ ವಿಧಿ ಭಾಗ 3 ಮೂಲಭೂತ ಹಕ್ಕುಗಳು. ಸ್ನೇಹಿತರೆ ಸಾಕಷ್ಟು ಬಾರಿ ಮೂಲಭೂತ ಹಕ್ಕುಗಳ ಬಗ್ಗೆ ಮೂಲಭೂತ ಹಕ್ಕುಗಳ ವಿಧಿಗಳನ್ನು ಹೇಳಿದಾಗ 12ನೇ ವಿಧಿ ಅಂತ 35ನೇ ವಿಧಿ ಇದು ಭಾಳ ಸಾರಿ ಪ್ರಶ್ನೆ ಬಂದೈತ್ರಿ. ಓಕೆ, ಇನ್ನು 12ನೇ ವಿಧಿ ಏನು ತಿಳಿಸೋದಪ್ಪ, ಇದು ಈ ಭಾಗದಲ್ಲಿ ರಾಜ್ಯ ಎಂಬ ಪದದ ಅರ್ಥವನ್ನು ವ್ಯಾಖ್ಯಾನಿಸ್ತದೆ. ಅದು ಮೂಲಭೂತ ಕರ್ತವ್ಯಗಳು ರೀ, ಅದಕ್ಕೆ ರಾಜ್ಯ ಎಂಬ ಪದದ ಅರ್ಥವನ್ನು ವ್ಯಾಖ್ಯಾನಿಸಲಾಗಿದೆ. ಇನ್ನು ನೆಕ್ಸ್ಟ್ 13ನೇ ವಿಧಿ ಮೂಲಭೂತ ಹಕ್ಕುಗಳನ್ನು ಅವುಗಳ ಮೂಲ ಅರ್ಥಕ್ಕೆ ಭಂಗ ಬರದ ಹಾಗೆ 368ನೇ ವಿಧಿಯ ಪ್ರಕಾರ ತಿದ್ದುಪಡಿ ಮಾಡಬಹುದು ಅಂತ ಕೊಟ್ಟಿರ್ತಾರೆ. ಇನ್ನು 14ನೇ ವಿಧಿ ಇದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಪ್ರತಿಪಾದಿಸುತ್ತದೆ. ನೆಕ್ಸ್ಟ್ 15ನೇ ವಿಧಿ ಕುಲ, ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳಗಳ ಮೇಲೆ ಆಧಾರದ ಮೇಲೆ ರಾಜ್ಯವು ಪಕ್ಷಪಾತ ಮಾಡಬಾರದೆಂದು ಹೇಳ್ತದೆ. ಆದರೂ ಕೂಡ ಹಿಂಗೆ ಮಾಡಾಕತ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ತಮ್ಮ ಪಕ್ಷ ಅಧಿಕಾರದಾಗ ಇರೋದು ನೋಡ್ತಾರೆ. ಅವರು ಉಳಿಕೆದಾರ ಏನಾದ್ರೆ ಹಾಳಾಗೋಲಿ, ಅವರಿಗೆ ತಲೆ ಕೆಡಿಸೋಂಗಿಲ್ಲ ರೀ. ನೆಕ್ಸ್ಟ್ 16ನೇ ವಿಧಿ ಇದು ಸಾರ್ವಜನಿಕ ನಿಯೋಜನೆಯಲ್ಲಿ ವಿಷಯದಲ್ಲಿ ಸಮಾನಾವಕಾಶ ನೀಡುವ ಬಗ್ಗೆ ವಿವರಿಸುತ್ತದೆ. ಇನ್ನು ನೆಕ್ಸ್ಟ್ 17ನೇ ವಿಧಿ ಇದು ಅಸ್ಪೃಶ್ಯತೆಯನ್ನು ನಿಷೇಧವನ್ನು ಕುರಿತಿದೆ. ಸ್ನೇಹಿತರೆ ಇದು ಸಾಕಷ್ಟು ಎಕ್ಸಾಮಲ್ಲಿ ಬಂದತ್ರಿ. ಅಸ್ಪೃಶ್ಯತೆ ನಿಷೇಧವನ್ನು ಯಾವ ವಿಧಿ ಮುಖಾಂತರ ಮಾಡಿತಂದ್ರೆ 17ನೇ ವಿಧಿ. ನೆಕ್ಸ್ಟ್ 18ನೇ ವಿಧಿ ಇದು ಬಿರುದುಗಳ ರದ್ದತಿಯನ್ನು ಕುರಿತಿದೆ. ಮೊದಲಿಗೆ ಬಿರುದು ಕೊಟ್ಟಿದ್ರಲ್ರಿ ಅವ್ರು ಇಂಗ್ಲೀಷರಿದ್ದಾಗ ಅವನ್ನೆಲ್ಲ ಕೂಡ ರದ್ದತಿಯನ್ನು ಮಾಡಿದ್ರಿ. ನೆಕ್ಸ್ಟ್ 19ನೇ ವಿಧಿ ಇದು ವಾಕ್ ಸ್ವಾತಂತ್ರ್ಯ ಮುಂತಾದವುಗಳ ಬಗ್ಗೆ ಕೆಲವು ಹಕ್ಕುಗಳ ಸಂರಕ್ಷಣೆಯನ್ನು ಒದಗಿಸುತ್ತದೆ. ನೆಕ್ಸ್ಟ್ 20ನೇ ವಿಧಿ ಇದು ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂದರ್ಭದಲ್ಲಿ ಅಥವಾ ಸಂಬಂಧದಲ್ಲಿ ಸಂರಕ್ಷಣೆ ನೀಡುತ್ತದೆ. ನೆಕ್ಸ್ಟ್ 21ನೇ ವಿಧಿ ಇದು ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆಯನ್ನು ನೀಡುತ್ತದೆ. ನೆಕ್ಸ್ಟ್ 21A ವಿಧಿ ಏನು ಸೂಚಿಸ್ತದಪ್ಪ ಅಂದ್ರೆ ಇದು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಸೇರಿಸುತ್ತದೆ. ಇನ್ನು 22ನೇ ವಿಧಿ ಇದು ಕೆಲವು ಸಂದರ್ಭಗಳಲ್ಲಿ ದಸ್ತಗಿರಿಯಿಂದ ಮತ್ತು ಸ್ಥಾನಬದ್ಧತೆಯಿಂದ ಸಂರಕ್ಷಣೆ ನೀಡುತ್ತದೆ. ಇನ್ನು ನೆಕ್ಸ್ಟ್ 23ನೇ ವಿಧಿ ಇದು ಮಾನವ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುಡಿಮೆಯ ನಿಷೇಧವನ್ನು ಕುರಿತಿದೆ. ಅಂದ್ರೆ ಏನ್ರಿ ಇದು ಜೀತ ಪದ್ಧತಿಯನ್ನು ನಿಷೇಧ ಮಾಡೋದಂತ ಅರ್ಥ ಇದು. ಒತ್ತಾಯದಿಂದ ತುರ್ಕುದ್ರಿ ಆ ಕೆಲಸಕ್ಕೆ ಹೋಗಿವ್ರನ್ನ. ನೆಕ್ಸ್ಟ್ ವಿಧಿ 24ನೇ ವಿಧಿ 14 ವರ್ಷದ ಒಳಗಿನ ಮಕ್ಕಳನ್ನು ಗಣಿಯಲ್ಲಿ ಅಪಾಯಕಾರಿ ಉಂಟು ಮಾಡುವ ಯಾವುದೇ ಕೆಲಸದಲ್ಲಿ ತೊಡಗಿಸುವಂತಿಲ್ಲ ಎಂದು ಹೇಳ್ತದೆ. ಅಂದ್ರೆ 14ನೇ ವರ್ಷದ ಒಳಗಿನ ಮಕ್ಕಳು ಶಾಲೆಗೆ ಹೋಗ್ಬೇಕಂತೇಳಿ ಹೇಳಿದ್ರಿ. ಇದು
ಶಾಲೆಗೆ ಹೋಗ್ಬೇಕಂತ 14ನೇ ವರ್ಷದ ಒಳಗಿನ ಮಕ್ಕಳು ದುಡಿಯುವಂತಿಲ್ಲ, ಅದು ಅಪಾಯ ಉಂಟು ಮಾಡೋ ಕೆಲಸದಲ್ಲಿ ದುಡಿಯುವಂತಿಲ್ಲ ಅಂತ ಹೇಳ್ತ್ರಿ. ನೆಕ್ಸ್ಟ್ 25ನೇ ವಿಧಿ, ಇದು ಅಂತಃಸಾಕ್ಷಿ ಸ್ವಾತಂತ್ರ್ಯ ಮತ್ತು ಧರ್ಮದ ಅಬಾಧಿತ ಅವಲಂಬನೆ, ಆಚರಣೆ ಮತ್ತು ಪ್ರಚಾರದ ಸ್ವಾತಂತ್ರ್ಯವನ್ನು ನೀಡುತ್ತದೆ. ನೆಕ್ಸ್ಟ್ 26ನೇ ವಿಧಿ, ಇದು ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಲು ಸ್ವಾತಂತ್ರ್ಯ ನೀಡುತ್ತದೆ. ನೆಕ್ಸ್ಟ್ 27ನೇ ವಿಧಿ, ಇದು ಯಾವುದೇ ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ ತೆರಿಗೆಗಳ ಸಂದಾಯದ ಬಗ್ಗೆ ಸ್ವಾತಂತ್ರ್ಯ ನೀಡುತ್ತದೆ. ನೆಕ್ಸ್ಟ್ 28ನೇ ವಿಧಿ, ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಡೆಯುವ ಧಾರ್ಮಿಕ ಶಿಕ್ಷಣದಲ್ಲಿ ಅಥವಾ ಧಾರ್ಮಿಕ ಉಪಾಸನೆಯಲ್ಲಿ ಹಾಜರಾಗುವ ಸ್ವಾತಂತ್ರ್ಯವನ್ನು ನೀಡುತ್ತದೆ. ನೆಕ್ಸ್ಟ್ 29ನೇ ವಿಧಿ, ಇದು ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಯನ್ನು ಕುರಿತಂತಿದೆ. 30ನೇ ವಿಧಿ, ಇದು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳ ಆಡಳಿತ ನಡೆಸುವುದಕ್ಕೆ ಅಲ್ಪಸಂಖ್ಯಾತರ ಹಕ್ಕನ್ನು ಕುರಿತಿದೆ. ನೆಕ್ಸ್ಟ್ ವಿಧಿ 31ನೇ ವಿಧಿ, ಈ ವಿಧಿಯನ್ನು ರದ್ದು ಮಾಡಲಾಗಿದೆ. ಆಸ್ತಿ ಹಕ್ಕು ಏನಿತ್ತಲ್ರಿ, ಈ ಹಕ್ಕಿತ್ತದ ಆಸ್ತಿ ಹಕ್ಕನ್ನು ಎತ್ತಿದ ಕೂಡ ರದ್ದತಿ ಆಗೈತ್ರಿ. ಇನ್ನು ನೆಕ್ಸ್ಟ್ 32ನೇ ವಿಧಿ, ಇದು ಈ ಭಾಗದಿಂದ ಪ್ರದತ್ತವಾಗಿರುವ ಹಕ್ಕುಗಳ ಜಾರಿಗಾಗಿ ಪರಿಹಾರೋಪಾಯಗಳನ್ನು ಒದಗಿಸುತ್ತದೆ. ನೆಕ್ಸ್ಟ್ 33ನೇ ವಿಧಿ, ಇದು ಈ ಭಾಗದಿಂದ ಪ್ರದತ್ತವಾದ ಹಕ್ಕುಗಳನ್ನು ಸಶಸ್ತ್ರ ಬಲಗಳು ಮುಂತಾದವುಗಳಿಗೆ ಅನ್ವಯಿಸುವಂತಿಲ್ಲ, ಅವುಗಳನ್ನು ಮಾರ್ಪಡಿಸಲು ಸಂಸತ್ತಿಗೆ ಇರುವ ಅಧಿಕಾರವನ್ನು ಕುರಿತಂತಿದೆ. ನೆಕ್ಸ್ಟ್ 34ನೇ ವಿಧಿ, ಇದು ಯಾವುದೇ ಪ್ರದೇಶದಲ್ಲಿ ಜಾರಿಯಲ್ಲಿರುವಾಗ ಈ ಭಾಗದಿಂದ ಪ್ರದತ್ತವಾದ ಹಕ್ಕುಗಳ ಮೇಲೆ ನಿರ್ಬಂಧ ವಿಧಿಸುವ ಬಗ್ಗೆ ವಿವರಿಸುತ್ತದೆ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಲಾಸ್ಟ್ ವಿಧಿ ರೀ 12ರಿಂದ 35. ಇದು 35ನೇ ವಿಧಿ ರೀ, ಇದು ಈ ಭಾಗದ ಉಪಬಂಧಗಳನ್ನು ಜಾರಿಗೆ ತರುವುದಕ್ಕಾಗಿ ಕಾನೂನು ರಚಿಸಿರುವ ಅಧಿಕಾರವನ್ನು ಕುರಿತಂತಿದೆ. ಅಂದರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಈ ಒಟ್ಟಾರೆಯಾಗಿ ನೋಡಿದ್ರಿ. ಇನ್ನು ನೆಕ್ಸ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ 4 ರೀ, ಇಲ್ಲಿರೋ ವಿಧಿಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೇನಾದರೂ ಇದು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಶಾರ್ಟ್ ಈಗೇನು ಮಾಡಾಕತ್ತಿಲ್ಲ ವಿಡಿಯೋ ಕಂಪ್ಲೀಟಾಗಿ ವಿಧಿಗಳು ಮತ್ತು ಅದರ ಕಾರ್ಯಗಳು ಮುಗಿಯುವವರೆಗೂ ಬೇಕಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ 4ನೇ ಭಾಗವನ್ನು ನೋಡೋಣ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ನೋಡೋದಾದರೆ ಸ್ನೇಹಿತರೆ 36ನೇ ವಿಧಿ ಏನು ತಿಳಿಸೋದಪ್ಪ ಅಂದ್ರೆ ಈ ಭಾಗದಲ್ಲಿ ಪರಿಭಾಷೆಯನ್ನು ನೀಡಲಾಗಿದೆ ಅಂತ ಹೇಳ್ತಾರೆ. ಇನ್ನು 37ನೇ ವಿಧಿ ಈ ಭಾಗದಲ್ಲಿ ಅಡಕವಾಗಿರುವ ತತ್ವಗಳ ಅನ್ವಯವನ್ನು ಕುರಿತಿದೆ. ನೆಕ್ಸ್ಟ್ 38ನೇ ವಿಧಿ ಇದು ಜನತೆಯ ಕಲ್ಯಾಣಕ್ಕಾಗಿ ರಾಜ್ಯವು ಸಾಮಾಜಿಕ ವ್ಯವಸ್ಥೆಯನ್ನು ಸುಸಜ್ಜಿತಗೊಳಿಸುವುದನ್ನು ಕುರಿತಂತಿದೆ. ಇನ್ನು ನೆಕ್ಸ್ಟ್ 39ನೇ ವಿಧಿ ಇದು ರಾಜ್ಯವು ಅನುಸರಿಸಬೇಕಾದ ಕೆಲವು ತತ್ವಗಳನ್ನು ಕುರಿತಂತಿದೆ. ನೆಕ್ಸ್ಟ್ 39ನೇ ಎ ವಿಧಿ ಇದು ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಒದಗಿಸುವುದನ್ನು ಕುರಿತಂತಿದೆ. ನೆಕ್ಸ್ಟ್ 40ನೇ ವಿಧಿ ಇದು ಗ್ರಾಮ ಪಂಚಾಯಿತಿಗಳ ಸಂಘಟನೆಯನ್ನು ಕುರಿತಂತಿದೆ. 41ನೇ ವಿಧಿ ಇದು ಕೆಲವು ಸಂದರ್ಭಗಳಲ್ಲಿ ಕೆಲಸ ಮಾಡುವ, ಶಿಕ್ಷಣ ಪಡೆಯುವ ಮತ್ತು ಸರ್ಕಾರದ ಸಹಾಯ ಪಡೆಯುವ ಹಕ್ಕನ್ನು ಕುರಿತಂತಿದೆ. ಇನ್ನು ನೆಕ್ಸ್ಟ್ 42ನೇ ವಿಧಿ ಇದು ಕೆಲಸ ಮಾಡಲು ನ್ಯಾಯಯುತ ಅಥವಾ ದಯಾಪರ ಪರಿಸ್ಥಿತಿಗಳಿರುವಂತೆ ಮತ್ತು ಪ್ರಸ್ತುತಿ ಯೋಜನೆಯ ಪ್ರಯೋಜನ ದೊರೆಯಿಸುವಂತೆ ಉಪಬಂಧಿಸುವುದನ್ನು ಕುರಿತಂತಿದೆ. 43ನೇ ವಿಧಿ ಇದು ಕೆಲಸಗಾರರಿಗೆ ಜೀವನ ಮಂಜೂರಿ ಇತ್ಯಾದಿ ನಿರ್ವಹಣೆಯನ್ನು ಕುರಿತಂತಿದೆ. 44ನೇ ವಿಧಿ ಇದು ನಾಗರಿಕರಿಗೆ ಏಕರೂಪದ ಸಿವಿಲ್ ಸಂಹಿತೆಯನ್ನು ಕಲ್ಪಿಸುವುದನ್ನು ಕುರಿತಂತಿದೆ. ನೆಕ್ಸ್ಟ್ 46ನೇ ವಿಧಿ ಇದು ಅನುಸೂಚಿತ ಜಾತಿಗಳ, ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಸಂವರ್ಧನೆಯನ್ನು ಕುರಿತಂತಿದೆ. ನೆಕ್ಸ್ಟ್ 47ನೇ ವಿಧಿ ಪೌಷ್ಟಿಕತೆಯ ಮಟ್ಟ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವುದು ರಾಜ್ಯದ ಕರ್ತವ್ಯವಾಗಿದೆ. 48ನೇ ವಿಧಿ ಇದು ಕೃಷಿ ಮತ್ತು ಪಶು ಸಂಗೋಪನೆಯ ಸಂಘಟನೆಯನ್ನು ಕುರಿತಂತಿದೆ.
ಇನ್ನು 48ನೇ ವಿಧಿ ಎ ವಿಧಿ ಅಂತ ತಿಳಿಸ್ತದಪ್ಪ ಅಂದ್ರೆ ಇದು ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ ಮತ್ತು ಅರಣ್ಯಗಳ ಹಾಗೂ ವನ್ಯಜೀವಿಗಳ ರಕ್ಷಣೆ ಕುರಿತಂತಿದೆ. ಇನ್ನು 49ನೇ ವಿಧಿ ಇದು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆಯನ್ನು ಕುರಿತಂತಿದೆ. ಇನ್ನು 50ನೇ ವಿಧಿ ಇದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದನ್ನು ಕುರಿತಂತಿದೆ. ಇನ್ನು ಲಾಸ್ಟ್ 51ನೇ ವಿಧಿ ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಗೊಳಿಸುವುದು ಕುರಿತಂತಿದೆ. ನೆಕ್ಸ್ಟ್ ಭಾಗ 4 ಮೂಲಭೂತ ಕರ್ತವ್ಯಗಳದು ವಿಧಿ 51 ಇದು ನಾಗರಿಕರಿಗೆ ಅನ್ವಯವಾಗುವ ಮೂಲಭೂತ ಕರ್ತವ್ಯಗಳನ್ನು ಕುರಿತಂತಿದೆ. ಇನ್ನು ನೆಕ್ಸ್ಟ್ ಭಾಗ 5 ಕೇಂದ್ರ ಸರ್ಕಾರ. ಸ್ನೇಹಿತರೆ, ಇದುವರೆಗೆ ನಾವು 4 ಭಾಗಗಳನ್ನು ನೋಡಿದ್ವಿ. ಇದೇ ರೀತಿ ನಿಮಗೆ ಇದು ಕಂಪ್ಲೀಟ್ ಸಂವಿಧಾನದ ಶಾರ್ಟ್ ಅಥವಾ ರಿವಿಷನ್ದು ಏನಾದರೂ ಬೇಕಪ್ಪ ಅಂದರೆ ವಿಡಿಯೋ ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಇದನ್ನು ತಿಳಿಸ್ತಾ ಹೋಗ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಇದಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಳಬಹುದು. 6 to 10th ನೋಟ್ಸ್ ಕೂಡ ಇರ್ತಾವೆ. ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಾರ್ಟ್ ನೋಟ್ಸ್ ಕೂಡ ಇರ್ತಾವ್ರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.